ನಮಸ್ಕಾರ ಫ್ರೆಂಡ್ಸ್, ಮಂಗಳ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೇಳೆ ರಸಂ ಮಾಡೋಣ ಬನ್ನಿ. ಏನೇನು ಪದಾರ್ಥ ಬೇಕು ಅಂತ ನಾನು ಹೇಳ್ತೀನಿ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಮೊದಲನೇದಾಗಿ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಇದು ತೊಳೆದಿಟ್ಕೊಂಡಿರೋಂಥ ಬೇಳೆ, ತೊಗರಿಬೇಳೆ ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಒಂದು 2 ಗೆಡ್ಡೆ, ಜೀರಿಗೆ ಇದು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಇದು ಮೆಣಸು ತೊಗೊಂಡಿದ್ದೀನಿ, ಇದು ಸಾಸಿವೆ ಒಗ್ಗರಣೆಗೆ, ಉಪ್ಪು, ಇದು ಕೊತ್ತಂಬರಿ ಸೊಪ್ಪು, ಅರಶಿನ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇವಾಗ ಬೇಳೆ ಬೇಯಿಸ್ಲಿಕ್ಕೆ ಹಾಕಲಿಕ್ಕೆ. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ. ನಾನು MTR ರಸಂ ಪೌಡ್ರ್ ತೊಗೊತಾ ಇದ್ದೀನಿ. ಎಣ್ಣೆ, ಇದು ಬೇಳೆ ಬೇಯಿಸ್ಲಿಕ್ಕೆ ನೀರು ತೊಗೊಂಡಿದ್ದೀನಿ. ಏನೇನು ಪದಾರ್ಥ ಏನು ಮಾಡೋದು ಅನ್ನೋದು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಚ್ಕೊಂಡಿದ್ದೀನಿ. ಇವಾಗ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ, ತೊಳೆದಿಟ್ಕೊಂಡಿರೋಂಥದ್ದು ಬೇಳೆ ಹಾಕ್ಕೊಂಡಾಯಿತು. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ, ಅದು ಮುಳುಗಷ್ಟು ಹಾಕ್ಕೊಳ್ಳಿ ಸಾಕು. ಇದೆಲ್ಲ ತಿರುಗಿಬಿಟ್ಟು ಚೆನ್ನಾಗಿ ನುಣ್ಣಗಾಗಬೇಕಿದು. ನುಣ್ಣಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 3-4 ವಿಸಿಲು ಮುಚ್ಕೊಂಡು ಒಂದು 3 ವಿಸಿಲು ಬರಬೇಕಿದು. ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಮೆಣಸು ಹುರ್ಕೊಬೇಕು. ಸ್ವಲ್ಪ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಹಾಕೋಬೇಕು ಅಂತ. ಬಾಂಡ್ಲಿ ಕಾಯ್ದಿದೆ. ಒಂದು 3 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಇದಾದಮೇಲೆ ಮೆಣಸು ತೊಗೋತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪೌಡ್ರ್ ಮಾಡಿಟ್ಕೊಬೇಕು. ಇದಾಗಿದೆ, ಆಫ್ ಮಾಡ್ಕೊಳ್ಳೋಣ ಸ್ಟವು. ಇದನ್ನು ಆರಾಗಿ ಬಿಟ್ಬಿಟ್ಟು ಇದನ್ನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡೋಣ. ಜಾರ್ ತೊಗೊಂಡಿದ್ದೀನಿ, ಇದನ್ನು ಹಾಕೋಣ. ಇದು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಆಗಿದೆ ಪೌಡ್ರು. ಜಾಸ್ತಿ ನುಣ್ಣಗೆ ಬೇಡ, ಒಂದು 75% ಪೌಡ್ರು ಮಾಡಿಟ್ಕೊಳ್ಳಿ ಸಾಕು. ಆಗಿದ್ದು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಇದಾಗಿದೆ ನೋಡಿ, ನುಣ್ಣಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೀಡಿಯಮ್ ಆಗಿ 1 ಲೀಟ್ರ್ ಸಾಂಬಾರು ಆಗೋಷ್ಟು ತೊಗೊಂಡಿದ್ದೀನಿ ಪಾತ್ರೆ. ಇವಾಗ ನಾನು ಆಯಿಲ್ ಹಾಕ್ಕೊತೀನಿ. ಒಂದು 3 ಸ್ಪೂನಷ್ಟು ಹಾಕೊಳ್ಳಿ ಸಾಕು. ಇದು ಎಣ್ಣೆ ಕಾಯ್ದಿದೆ. ಇವಾಗ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನಷ್ಟು ಹಾಕ್ಕೊತೀನಿ ಸಾಕು. ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 1 ಮೆಣಸಿನ್ಕಾಯಿ. ಆದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ. ಇದಾಗಿದೆ. ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥದ್ದು ಹಾಕಿದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು. ರಸಮ್ ಆಲ್ಮೋಸ್ಟ್ ತೆಳ್ಳಗೆ ಇರೋದು, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಾನು ಸಂಜೆಗೂ
ಇವಾಗ ಊಟಕ್ಕೆ ಮಾಡ್ತಾ ಇರೋದು. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣ್ತಿದೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಇಲ್ಲ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊತೀನಿ ಸಾಕು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ, ಗಟ್ಟಿ ಇದೆ ತುಂಬಾ. 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಯಾವ ಥರ ಸಾಂಬಾರು ಬೇಕು, ರಸಮ್ ಬೇಕು ಅದನ್ನು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಡ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ರಸಮ್. ಸಾಕಿಷ್ಟು. ಒಂದು 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ಹಾಕೋಬೋದು, ಜಾಸ್ತಿ ಹಾಕ್ಬೇಡಿ. ಮನೆಯಲ್ಲಿ ಜಗಳ ಮಾಡ್ತಾರೆ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಅಂತ. ನೋಡ್ಕೊಳ್ಳಿ, ಎಲ್ಲ ಲೇಡೀಸ್ ಎಲ್ಲ ನೋಡಿಕೊಂಡು ಹಾಕಿ. ಮನೇಲಿ ಆಲ್ಮೋಸ್ಟ್ ಜಗಳ ಆಗೋಂಥದ್ದೇ ಉಪ್ಪು ಜಾಸ್ತಿ ಆಗಿದೆ ಅಂತ ಅನ್ನೋದು. ಹಾಗಾಗಿ ಕಮ್ಮಿ ಆದರೆ ಬೇಕಾದ್ರೆ ಹಾಕ್ಕೊಬೋದು, ಜಾಸ್ತಿ ಆದರೆ ಕಮ್ಮಿ ಮಾಡಲಿಕ್ಕಾಗಲ್ಲ, ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಅಡುಗೆ ಒಂದು ಚೆನ್ನಾಗಿದ್ದರೆ ಮನೇಲಿ ಯಾವುದೇ ರೀತಿ ಜಗಳ ಆಗಲ್ಲ, ಮನೆ ಅದು ಸುಖವಾಗಿ ಸಂತೋಷವಾಗಿರುತ್ತೆ. ಅಡುಗೆ ಚೆನ್ನಾಗಿಲ್ಲ ಅಂದರೆ ಮನೇಲಿ ಜಗಳಗಳು, ಮನಸ್ತಾಪಗಳು ಬರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ. ಹಾಗಾಗಿ ನನ್ನ ಸಜೆಷನ್ ಇದು, ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಅಂಥದ್ದು ಇದು. ನಮ್ಮ ಮನೇಲೂ ಕೂಡ ನಡೀತದೆ. ಹಾಗಾಗಿ ಉಪ್ಪು ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಲೇಡೀಸು ಕೆಲಸದ್ದು ಬ್ಯುಸಿಲಿ ಎಲ್ಲ ನಮಗೆ ಹೊರೆ ಆಗುತ್ತೆ. ನೋಡಿಕೊಂಡು ಆರಾಮಾಗಿ ಖುಷಿಯಿಂದ ಮಾಡಿ ಅಡುಗೆನ. ಖುಷಿಯಿಂದ ಊಟ ಮಾಡಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರಸಮ್ಮು. ಇದು ಬೇಳೆ ರಸಮ್ಮು ಮಾಡ್ಕೊಳ್ಳಿ. ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಆ ಟೇಸ್ಟಲ್ಲಿ ನಾನು ಮಾಡ್ತಾ ಇರೋಂಥದ್ದು. ತುಂಬ ರುಚಿಯಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನಮಗೆ ಪೌಡ್ರು ಮಾಡ್ಕೊಂಡಿದ್ದೆಲ್ಲ ಜೀರಿಗೆ ಮೆಣಸು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನೋಡಿ, ಇದಾಗಿದೆ. ರಸಮ್ ರೆಡಿ ಆಯಿತು. ಅನ್ನ ಜೊತೆ ಊಟ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹೋಟೆಲೆಲ್ಲ ಜಾಸ್ತಿ ನಾವು ಮಾಡಲ್ಲ, ಮನೇಲೇ ಆಲ್ಮೋಸ್ಟ್ ಮಾಡೋಂಥದ್ದು. ಚೆನ್ನಾಗಿರುತ್ತೆ. ಮನೇಲಿ ಸಿಂಪಲಾಗಿ ಮಾಡ್ಕೊಳ್ಳಿ, ಕಮ್ಮಿ ಪದಾರ್ಥನ ಬಳಸಿ ರಸಮ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗುತ್ತೆ. ಇದಾಗಿದೆ, ಈ ರಸಮ್ ರೆಡಿ ಆಯಿತು. ನಾನಿವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸಾಕು, ಈ ರಸಮ್ ರೆಡಿ ಆಯಿತು. ಅನ್ನ ಜೊತೆ ಊಟ ಮಾಡ್ಕೊಳ್ಳಿ, ಆರಾಮಾಗಿರಿ, ನೆಮ್ಮದಿಯಾಗಿ ಖುಷಿಯಾಗಿ ಹ್ಯಾಪಿಯಾಗಿರಿ. ಬಾಯ್.